ಹಲೋ ಎವ್ರಿವನ್, ಇವತ್ತು ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ಮೇಲೆ ಗರಿ ಗರಿ ಆಗಿರುವಂಥ ಕ್ರಿಸ್ಪಿ ಆದಂಥ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿತ್ತು, ನೆನ್ನೆ ವ್ಲಾಗು ಇವತ್ತು ಹಾಕ್ತಾಯಿದ್ದೀನಿ. ಸೊ ನೋಡಿ, ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಇಬ್ಬರೇ ಇರೋದ್ರಿಂದ ಒಂದು ಟೊಮೊಟೊ ತೊಗೊಂಡು ಅದನ್ನು ಸಣ್ಣಗೆ ಹೆಚ್ಕೋಬೇಕಾಗತ್ತೆ. ಅದಾದಮೇಲೆ ಈರುಳ್ಳಿನೂ ಸಹ ಹಾಗೇ ಸಿಪ್ಪೆಲ್ಲ ತೆಗೆದು ಅದು ವಾಶ್ ಮಾಡ್ಕೊಂಬಂದು ಮತ್ತು ಅದನ್ನು ಸಣ್ಣಕ್ಕೆ ಹೆಚ್ಬೇಕಾಗತ್ತೆ. ದಪ್ಪ ಹೆಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ, ಆ ಬ್ರೆಡ್ ಒಳಗಡೆ ಹಾಕ್ತೀವಲ್ಲ, ಆಮೇಲೆ ಆ ಸ್ಯಾಂಡ್ವಿಚ್ ಮಿಷಿನಲ್ಲಿ ಇಡಬೇಕಾದ್ರೆ ಸೊ ಅದು ಸರಿಯಾಗಿ ಕೂರಲ್ಲ, ಮತ್ತು ತಿನ್ಬೇಕಾದ್ರೆ ಬೇಯಬೇಕಲ್ಲ ಒಳಗಡೆ ಎಲ್ಲ, ಹಾಗಾಗಿ ಅದನ್ನ ಎಲ್ಲನೂ ಸಣ್ಣಗೆ ಹೆಚ್ಬೇಕಾಗತ್ತೆ. ಮತ್ತು ಹಾಗೆ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಬರ್ತಲ್ಲ, ಕ್ಯಾಪ್ಸಿಕಮ್, ಅದನ್ನು ಸಹ ಇದು ಮೇಲಿರೋದಂಥ ಒಂದು ಇದನ್ನು ತೆಗೆದುಬಿಟ್ಟು ನೀಟಾಗಿ ಇದನ್ನು ಸಹ ಸಣ್ಣಗೆ ಹೆಚ್ಕೋಬೇಕು. ಇದು ನಾನು ಬರೀ ಒಂದು ಹಾಫ್ ತೊಗೊಂಡೆ ಅಷ್ಟೇ, ಇನ್ನು ಹಾಫ್ ಹಾಗೆ ಇಟ್ಟೆ. ಇದಕ್ಕೇನೆಲ್ಲ ಬೇಕಾಗುತ್ತೆ ಅಂದರೆ ಐಟಮ್ಮು ಹಾಕೋದಕ್ಕೆ, ಒಂದು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು, ಅದಾದಮೇಲೆ ಸ್ವೀಟ್ ಕಾರ್ನು ಜೋಳದ್ದು, ಆಮೇಲೆ ಚಿಲ್ಲಿ ಫ್ಲೇಕು. ನೋಡಿ, ಇವಾಗ ಎಲ್ಲ ಬ್ರೆಡ್ಡಿಗೆಲ್ಲ ಬಟರ್ ಹಚ್ತಾಯಿದ್ದೀನಿ. ಇವಾಗ ಅಂದರೆ ಬೆಣ್ಣೆ ಹಚ್ತಾಯಿದ್ದೀನಿ ಬ್ರೆಡ್ಡಿಗೆಲ್ಲದಕ್ಕೂ. ನೀಟಾಗಿ ಹಚ್ಬೇಕಾಗತ್ತೆ ಅದನ್ನು, ಎಲ್ಲ ಕಡೆ ಮೂಲೆಯಲ್ಲೂ ಸಹ ಮಧ್ಯದಲ್ಲೆಲ್ಲ ನೀಟಾಗಿ ಹಚ್ಕೋಬೇಕಾಗತ್ತೆ ಬೆಣ್ಣೆ. ಸೊ ಇದೆಲ್ಲ ನೀಟಾಗಿ ಕೋಟ್ ಮಾಡಿದ್ಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕೋಬೇಕಾಗತ್ತೆ. ಎಲ್ಲ ಬ್ರೆಡ್ ಮೇಲೂ ಅಪ್ಲೈ ಮಾಡ್ಕೋಬೇಕಾಗತ್ತೆ, ನೀಟಾಗಿ ಹಾಕಬೇಕು, ಸುತ್ತಲೂ ಹಾಕಬೇಕಾಗತ್ತೆ ಈರುಳ್ಳಿ. ಸೊ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ, ಈರುಳ್ಳಿ ಇದೆಲ್ಲ ಹಾಕ್ಬೇಕಾದ್ರೆ ಒಂಥರ ಏನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸರಿ, ಈಗ ಈರುಳ್ಳಿ ಎಲ್ಲ ಆದಮೇಲೆ ಟೊಮೊಟೊನೂ ಸಹ ಸ್ವಲ್ಪ ಎಲ್ಲ ಕಡೆಯೂ ಹಾಕಬೇಕು. ಆ ಡೆಕೋರೇಷನ್ ಮಾಡ್ತಾಯಿದ್ರೆ ಅದು ನೋಡೋಕ್ಕೆ ಒಂದು ಚೆಂದ ಇರುತ್ತೆ. ಫುಲ್ಲು ಅಂದರೆ ವೈಟು, ರೆಡ್ಡು, ಗ್ರೀನು, ಯೆಲ್ಲೋ ಎಲ್ಲ ಮಿಕ್ಸ್ ಇರುತ್ತಲ್ಲ ಬ್ರೆಡ್ ಮೇಲೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಟೊಮೊಟೊ ಹಾಕಿದ್ಮೇಲೆ ಮತ್ತು ಈ ಕ್ಯಾಪ್ಸಿಕಮ್ಮು ಸಹ ಹಂಗೇ ಎಲ್ಲನೂ ಸ್ವಲ್ಪ ಹಾಕಬೇಕಾಗತ್ತೆ. ನೋಡಿ, ನೀಟಾಗಿ ಈ ಥರ ಎಲ್ಲ ಹಾಕಿದ್ಮೇಲೆ ಸೊ ಇವಾಗ ಸ್ವೀಟ್ ಕಾರ್ನೂ ಸಹ ಹಾಕ್ಕೊಳ್ಬೇಕಾಗತ್ತೆ. ಸೊ ಸ್ವೀಟ್ ಕಾರ್ನು ಕೆಲವರು ಹಾಗೆ ಹಾಕ್ತಾರೆ, ಬಟ್ ನಮ್ಮ ಹಸ್ಬೆಂಡು ತಿನ್ನಲ್ಲ ಅಂದ್ಬಿಟ್ಟು ನಾನು ಅದನ್ನ ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಇದನ್ನೆಲ್ಲ ತೆಗ್ದುಬಿಟ್ಟು ಕಾಳುಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನ ನೀಟಾಗಿ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಆ ಚಿಲ್ಲಿ ಫ್ಲೇಕ್ ಇರುತ್ತಲ್ಲ, ಅದನ್ನು ಹಾಕ್ತಾಯಿದ್ವಿ. ಚಿಲ್ಲಿ ಫ್ಲೇಕ್ ಅಂದರೆ ಆ ಮೆಣಸಿನ್ಕಾಯಿ ಇರುತ್ತಲ್ಲ, ಒಣ ಮೆಣಸಿನ್ಕಾಯಿ, ಅದನ್ನು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಎಲ್ಲ ಒಂದು 50 ಗ್ರಾಮ್ಗೆ 80 ರೂಪಾಯಿ 90 ರೂಪಾಯಿ ಕೊಡಬೇಕು ಬಾಟ್ಲಲ್ಲಿ. ಸೊ ಮೈನೂಸ್ ಇತ್ತಲ್ಲ, ಅದು ಸಹ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟೇ ಹಾಕೋದು ಬೆಣ್ಣೆ ಹಾಕಿದಾಗ, ಬಟ್ ಏನೂ ಚೆನ್ನಾಗಿಲ್ಲ. ಇವಾಗ ನಾನು ಎಲ್ಲ ಹಾಕಿದ್ಮೇಲೆ ಆ ಸೈಡಲ್ಲೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ, ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಆ ಚಿಲ್ಲಿ ಫ್ಲೇಕಾಗೇ ಸ್ವಲ್ಪ ನಾನು ಸಾಲ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಸೊ ಇದನ್ನು ಬರೀ ಖಾರ ಐಟಮ್ಗೆ ಅಂತಲೇ ಯೂಸ್ ಮಾಡೋಕ್ಕೆ ಆ ಚಿಲ್ಲಿ ಫ್ಲೇಕ್ಗೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿರ್ತೀನಿ. ಸೊ ಇದನ್ನು ಸಹ ಮೇಲೆ ಹಾಗೇ ಉದುರಿಸ್ಬೇಕಾಗತ್ತೆ, ಎಲ್ಲ ನೀಟಾಗಿ ಎಲ್ಲ ರೌಂಡಾಗಿ ನಾವು ತಿನ್ಬೇಕಾದ್ರೆ ಒಂಥರ ಎಲ್ಲ ಖಾರವಾಗೂ ಚೆನ್ನಾಗಿ ಸಿಗಬೇಕು, ಸ್ವೀಟದು ಸಿಗಬೇಕು, ಆ ಥರ ಇರಬೇಕು. ಸೊ ಈ ಥರ ಎಲ್ಲ ಆದಮೇಲೆ ಇದ್ರ ಮೇಲೆ ಚೀಸ್ ಇಡ್ತೀನಿ. ಇವಾಗ ನಾನು ಯಾವಾಗಲೂ ಮಾಡೋದು ವಿತೌಟ್ ಚೀಸೇ ಮಾಡೋದು. ಸೊ ಇವತ್ತು ನೋಡೋಣ, ಫಸ್ಟ್ ಟೈಮ್ ಈ ಚೀಸ್ ಇಟ್ಟರೆ ಹೇಗಿರುತ್ತೆ ನೋಡೋಣ. ಎಲ್ಲ ಈ ಕಾಫಿಡಿಗೆಲ್ಲ ಹೋದಾಗ ಕೊಡ್ತಾರಲ್ಲ, ಆ ಥರ ಇರುತ್ತೆ ಅಂತಾರೆ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ, ಸರಿ ಇದಿಟ್ಟು ನೋಡೋಣ ಅಂದ್ಕೊಂಡು ಫಸ್ಟ್ ಟೈಮ್ ಇಡ್ತಾಯಿದ್ದೀನಿ. ಸರಿ, ಈ ಚೀಸೆಲ್ಲ ನೀಟಾಗಿ ಇಟ್ಬಿಟ್ಟು, ಅಂದರೆ ಇದು ಒಂದು 100 ರೂಪಾಯಿ ಒಂದು 5 ಇರುತ್ತೆ ಒಂದು ಪ್ಯಾಕೆಟಲ್ಲಿ. ಈ ಥರದ್ದು ಎಲ್ಲ ಒಂದೊಂದು ಸಪ್ರೇಟ್ ಒಂದು ಕವರಲ್ಲಿರುತ್ತೆ. ಸೊ ಅದನ್ನು ನಾನು 2 ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ, ಇನ್ನು 3 ಹಾಗೆ ಇಟ್ಕೊಂಡಿದ್ದೀನಿ. ನಮ್ಮ ತಂಗಿ ಏನಾದರೂ ಮನೆಗೆ ಬಂದಾಗ ಮಾಡೋಣ ಅಂತ, ಅಮ್ಮನ ನಮ್ಮ ತಂಗಿ. ಸರಿ, ಇದೆಲ್ಲ ಆದಮೇಲೆ ಆ ಬ್ರೆಡ್ನ ನೀಟಾಗಿ ಒಳಗಡೆ ಇಟ್ಟು ಪ್ರೆಸ್ ಮಾಡ್ಕೋಬೇಕು ನೀಟಾಗಿ. ಕೆಲವ್ರು ಏನು ಮಾಡ್ತಾರೆ, ಟೋಸ್ಟರ್ಗೆ ಬಟರ್ನ ಅಪ್ಲೈ ಮಾಡ್ತಾರೆ, ಬೆಣ್ಣೆನ ಅಪ್ಲೈ ಮಾಡ್ತಾರೆ. ಸೊ ನಾನೇನು ಮಾಡಿಲ್ಲ, ಹಾಗೇ ಇಟ್ಟಿದ್ದೀನಿ. ಬೆಣ್ಣೆನ ಅಪ್ಲೈ ಮಾಡಿದ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗುತ್ತೆ, ಬಟ್ ಬೇಡ ನನಗೆ, ಸ್ವಲ್ಪ ಕ್ರಿಸ್ಪಿ ಆದ್ರೂ ಸಾಕು. ಸೊ ಇವಾಗ ನೋಡಿ, ಅದು ಸ್ವಿಚ್ ಆನ್ ಮಾಡಿ ಇಟ್ಟಿದ್ದೀನಿ. ಸೊ ಅದು ಗ್ರೀನ್ ಕಲರ್ ಆನ್ ಆಗುತ್ತೆ, ಆನ್ ಮಾಡಿದಾಗ ಆಮೇಲೆ ರೆಡ್ ಎಲ್ಲ ಆದಮೇಲೆ ರೆಡ್ ಕಲರ್ ಆನ್ ಆಗುತ್ತೆ. ಈಗ ಅಲ್ಲಿಂದ ಹೊಗೆ ಬಂತು ಅಂದರೆ ಚೆನ್ನಾಗಿ ಎಲ್ಲ ಬೆಂದಿದೆ ಅಂತ ಒಳಗಡೆ ಅರ್ಥ, ಹೊಗೆ ಬಂದರೆ. ಸರಿ ಅಂದ್ಬಿಟ್ಟು ಇವಾಗ ಅದನ್ನು ತೆಗ್ದ್ಬಿಟ್ಟು, ಈ ಹೊರಗಡೆ ಕೆಫೆಲಿ ಹೇಗೆ ಸಿಗುತ್ತೆ ಸೇಮ್ ಹಾಗೆ ಇತ್ತು ಟೇಸ್ಟು. ಇದನ್ನು ಟೊಮೊಟೊ ಕೆಚಪಲ್ಲಿ ತಿಂದು ನಾನು ನನ್ನ ಹಸ್ಬೆಂಡು, ಬಟ್ ಅವ್ರಿಗೆ ಇಂಥವೆಲ್ಲ ಇಷ್ಟ ಆಗಲ್ಲ, ಲೈಕ್ ಮಾಡಲ್ಲ. ನನಗೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.